ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡೇರಹಳ್ಳಿ ಗ್ರಾಮದ ರೈತ ಹನುಮಂತೇಗೌಡ ಅವರು ಹಲವು ವರ್ಷಗಳಿಂದ ನಾಟಿ ಸುವರ್ಣ ಹಾಗೂ ಡ್ರಾಪರ್ ಹೈಬ್ರಿಡ್ ತಳಿಯ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರು. ಒಟ್ಟು 110ಕ್ಕೂ ಹೆಚ್ಚು ಕುರಿಗಳನ್ನ ಸಾಕಾಣಿಕೆ ಮಾಡಲಾಗ್ತಾ ಇದ್ದು, ಅದರಲ್ಲಿ 40 ಕುರಿಗಳನ್ನ ಬೇರೆ ಸ್ಥಳದಲ್ಲಿ ಹಾಗೂ 70ಕ್ಕೂ ಹೆಚ್ಚು ಕುರಿಗಳನ್ನ ಮನೆಯ ಸಮೀಪವೇ ಸಾಕಲಾಗ್ತಾ ಇತ್ತು. ಕುರಿಗಳಿಗೆ ಹಾಕಲು ಸಂಗ್ರಹಿಸಿಟ್ಟಿದ್ದ ಮೇವು ಕೆಡದಂತೆ ಇರಲೆಂದು ರಾಸಾಯನಿಕವನ್ನ ಬಳಸಲಾಗ್ತಾ ಇತ್ತು ಎನ್ನಲಾಗಿದೆ. ಇದೇ ಮೇವನ್ನ ಸೇವಿಸಿದ 60 ಕುರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಉಳಿದ ಕೆಲ ಕುರಿಗಳ ಸ್ಥಿತಿಯು ಗಂಭೀರವಾಗಿದೆ ಎಂದು ತಿಳಿದುಬಂದಿದೆ. ಮೃತ ಕುರಿಗಳಲ್ಲಿ ಒಂದೊಂದು ಕುರಿಯ ಬೆಲೆ ಸುಮಾರು 60,000 ರೂಪಾಯಿ ಹಾಗೂ ಟಗರಿನ ಬೆಲೆ 1.5 ಲಕ್ಷ ರೂಪಾಯಿವರೆಗೆ ಇದ್ದು, ಒಟ್ಟಾರೆ ಸುಮಾರು 25 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಉಂಟಾಗಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸರೋಜಮ್ಮ ಅಂತ ನಾವು ವಡೇರಹಳ್ಳಿ ಕೊಳದ ಹತ್ರ ಕುರಿಗಳು ಸಾಕೊಂಡಿದ್ವಿ. ಒಂದು 100-120 ಸಾಕೊಂಡಿದ್ವಿ. ಅದರಲ್ಲಿ ಒಂದು 40 ಬೇರೆ ಕಡೆ ಬಿಟ್ಟಿದ್ದೀವಿ. ಇನ್ನೊಂದು 70-75 ಇಲ್ಲಿದ್ವು. ರಾತ್ರಿ ಹುಲ್ಲಾಕಿ ಮೇವು ಏನಾಯಿತು, ಮೆಡಿಸಿನ್ ಏನಾಯಿತು ಅದೇನೋ ಇಲ್ಲೊಳಗೆ ವ್ಯತ್ಯಾಸ ಆಗಿ ಎಲ್ಲ ಕುರಿಗಳು ಸತ್ತೋಗವೆ. ಹೇಳಪ್ಪ. ಒಂದೊಂದು ಕುರಿ 60-70 ಸಾವಿರ ಬೆಲೆ ಬಾಳ್ತಿದ್ವು. ಟಗರು ಎಲ್ಲ 1.5 ಲಕ್ಷ ಬೆಲೆಗಳವು. ಅವು ಎಲ್ಲ ಡಾರ್ಪರ್ ತಳಿ ಎಲ್ಲ ಇಂಪೋರ್ಟ್ ಮಾಡಿದ್ದವು. ನಾರಿ ಸುವರ್ಣ ಡಾರ್ಪರ್ ತಳಿಗಳು. ಅವು ಇದ್ದಕ್ಕಿದ್ದಂಗೆ ಫುಡ್ ಪಾಯ್ಸನ್ ಆಗಿ ಡೆತ್ ಆಗಿರೋದು. ನಾವು ಇದೇ ಕುರಿ ಆಧಾರವಾಗಿ ವ್ಯವಸಾಯ ಮಾಡ್ಕೊಂಡು ಇದ್ವಿ. ಈಗ ನಮಗೆ ಅದಕ್ಕೇನು ಪರಿಹಾರ ಕೊಡಿಸ್ಕೊಂಡು ಟೋಟಲ್ಲು ಕುರಿ ಎಲ್ಲ ಡೆತ್ ಆಗಿರೋವು ಸೇರಿ 20-25 ಲಕ್ಷ ಒಟ್ಟು ವರ್ತ್ ಆಗುತ್ತೆ. ಅಷ್ಟು ಈಗ ನಮಗೆ ನಷ್ಟ ಆಗಿದೆ. ಇಲ್ಲಿ ಸ್ಥಳಕ್ಕೆ ತಹಸೀಲ್ದಾರರು, ಉಪ ತಹಸೀಲ್ದಾರು, DD ಅವರು ಮತ್ತು ವೆಟರ್ನರಿ ಡಾಕ್ಟ್ರುಗಳು ಬಂದಿದ್ದರು, MD ಬಂದಿದ್ದರು, ಸೈಂಟಿಸ್ಟ್ ಬಂದು ಲ್ಯಾಬ್ ರಿಪೋರ್ಟ್ ಎಲ್ಲ ತಗೊಂಡೋಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಆರೋಗ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಕುರಿಗಳ ಸಾವಿಗೆ ನಿಖರ ಕಾರಣ ತಿಳಿಯಲು ಮರಣೋತ್ತರ ಪರೀಕ್ಷೆಗೆ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಈ ಘಟನೆಯ ಮಾಹಿತಿ ತಿಳಿದಿದ್ದಂತೆಯೇ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಮೃತ ಕುರಿಗಳ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕುವಂತೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ವಡೇರಹಳ್ಳಿ ಗ್ರಾಮದಲ್ಲಿ ಸರೋಜಮ್ಮ ಕೋಮು ಹನುಮಂತೇಗೌಡ ಎನ್ನುವರ ಕುರಿ ಸಾಕಾಣಿಕೆ ಕೇಂದ್ರದಲ್ಲಿ ನಿನ್ನೆ ಸಂಜೆ ಮೇವಿನಲ್ಲಿ ಯಾವುದೇ ಹಾವು ಕೂಡ ಕೀಟಗಳು ಬರಬಾರ್ದಂತೇಳಿ ಕೆಮಿಕಲ್ ಬಳಸಿ ಅದನ್ನು ಸಂರಕ್ಷಣೆ ಮಾಡಿದರು. ಅದೇ ಮೇವನ್ನು ಸೇವಿಸಿ ಸುಮಾರು 72 ಕುರಿಗಳ ಪೈಕಿ 59 ಕುರಿಗಳು ಅಸ್ತವ್ಯಸ್ತ ಆಗಿ ಈ ದಿನ ಹಸುವಿಗಿರ್ತವೆ. ಆ ಒಂದು 59 ಕುರಿಗಳ ಒಂದು ಶವ ತನಿಖೆಯನ್ನು ಪಶುಸಂಗೋಪನಾ ಇಲಾಖೆಯ ಎಲ್ಲ ಅಧಿಕಾರಿಗಳು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು ಹಾಗೂ ಕುರಿ ಅಭಿವೃದ್ಧಿ ನಿಗಮದ ಕಡೆಯಿಂದಲೂ ಕೂಡ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಕೂಡ ಈ ಸ್ಥಳ ತನಿಖೆ ಮಾಡಿದ್ದೀನಿ. ಅಲ್ಲಿ ಏನು ಕುರಿಗಳು ಸಾವಾಗಿದೆ ತುಂಬ ದುರದೃಷ್ಟಕರ. ಸರ್ಕಾರದ ವತಿಯಿಂದ ಏನು ತಲುಪಬೇಕಾದಂಥ ಪರಿಹಾರವನ್ನು ತಲುಪಿಸೋದಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಖಂಡಿತವಾಗ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸ್ತೀವಿ. ಇದೇ ರೀತಿಯಾಗಿ ಈಗಾಗಲೇ ನಾವು ಮೊನ್ನೆ ಅಷ್ಟೇ ಶಿರಾ ತಾಲೂಕಲ್ಲಾಗಿತ್ತು, ಪಾವಗಡದಲ್ಲಿ ಕೂಡ ಆಗಿತ್ತು, ಈ ದಿನ ಕೊರಟಗೆರೆಯಲ್ಲಾಗಿದೆ. ಈ ಒಂದು ಕುರಿ ಸಾಕಾಣಿಕೆ ಕೇಂದ್ರಗಳಲ್ಲಾಗಿರ್ಬೋದು ಮತ್ತು ಈಗ ಸ್ವಲ್ಪ ಬರದ ಪರಿಸ್ಥಿತಿ ಏನು ಎದುರಾಗ್ತಾ ಇದೆ. ರಾಸುಗಳು, ದನ ಕರುಗಳು ಹೊರಗಡೆ ಹೋಗಿ ಮೇವನ್ನು ಮೇಯೋದಕ್ಕೆ ಹೋಗ್ತಾ ಇದ್ದಾವೆ. ಅಲ್ಲಿ ಏನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕೀಟನಾಶಕಗಳಿಂದ ಸಿಂಪಡಿಸಿರುವಂಥದ್ದು ಆಗಿರ್ಬೋದು, ಅಥವಾ ರೈತರು ಅದು ಏನು ಬರದ ಒಂದು ಛಾಯೆ ಎದುರುಕೊಂಡು ಅದು ಮೇವನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವುದೇ ಕೆಮಿಕಲ್ಗಳನ್ನು ಬಳಸಿದಲ್ಲಿ
ತಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು. ಸಂಬಂಧಪಟ್ಟ ಏನು ತಂತ್ರಜ್ಞಾನ ತಿಳ್ಕೊಂಡಂಥ ಏನು ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯ ವತಿಯಿಂದ ಮಾಹಿತಿ ಪಡೆದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಂಡು ಬಳಸಬೇಕು ಅಂತೇಳಿ ಈ ಮೂಲಕ ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ತಾಲೂಕಿನ ಎಲ್ಲ ರೈತರು ಕೂಡ ಇಂಥ ಸಾಕಾಣಿಕೆ ಕೇಂದ್ರಗಳಲ್ಲಿ ಒಂದು SOP ಥರ ನಾವು ಸಿದ್ಧಪಡಿಸ್ತಾ ಇದ್ದೀವಿ. ನಾಳೆ ಅಥವಾ ನಾಡಿದ್ದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಇನ್ನು ಕೆಮಿಕಲ್ ಮಿಶ್ರಿತ ಮೇವು ಬಳಕೆಯಿಂದ ಸಂಭವಿಸಿರುವ ಈ ದುರಂತ ರೈತರಲ್ಲಿ ಆತಂಕ ಮೂಡಿಸಿದ್ದು, ಮೇವು ಸಂರಕ್ಷಣೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ, ಹಾಗೆಯೇ ಪ್ರತಿಯೊಬ್ಬ ರೈತರು ಕೂಡ ರಾಸುಗಳನ್ನು ಹೊರಗೆ ಬಿಟ್ಟಾಗ ಮೇವು ಹಾಗೂ ನೀರಿನ ಬಗ್ಗೆ ನಿಗಾ ವಹಿಸುವಂತೆ ರೈತರಲ್ಲಿಯೂ ಕೂಡ ಮನವಿಯನ್ನ ಮಾಡಿದ್ದಾರೆ.